ಹಲೋ. ಹಲೋ. ಪ್ರದೀಪ್ ಅವರಾ ಮಾಕ್ನಳ್ಳಿ? ಹೌದು ಸರ್. ಏನಾಗಿದೆ, ಯಾವ್ದು ಬೆಳೆ ಅದು ಬಿದ್ದೋಗಿರೋದು ನಿನ್ನೆ ಗಾಳಿಗೆ ಮಳೆಗೆ? ತೊಂಡೆ ಗಿಡ. ತೊಂಡೆ ಗಿಡನಾ? ಎಷ್ಟು ತಿಂಗಳದ್ದು? ಒಂದು 6 ತಿಂಗಳಾಗಿತ್ತು. ಅದು 2 ವರ್ಷದ ಫಸಲು. ಓ, 2 ವರ್ಷದ ಫಸಲು ಅದು? ಹಾ. ಬೆಳೆ ಹೆಂಗೆ ಕೈಗೆ ಬಂದಿತ್ತಾ? ಇವಾಗ ಫಸಲು ಶುರುವಾಗಿ ಒಂದು 2 ತಿಂಗಳಾಗಿತ್ತು. ಅಯ್ಯ. ಈಗ ಫಲ ಶುರುವಾಗಿ ಚೆನ್ನಾಗಿ ಸಿಗ್ತಿತ್ತು. ಏನ್ ರೇಟ್ ಇದೆ ಈಗ? ಅದು ಟೈಮಲ್ಲಿ ಕೆಜಿ 30-40 ರೂಪಾಯಿ ಇರುತ್ತೆ. ಇಲ್ಲಿ 30 ರೂಪಾಯಿ ಇದೆ. ಈಗ 30 ರೂಪಾಯಿ ಇತ್ತು. ಪರವಾಗಿಲ್ಲ. ಕಾಯಿ ಸಿಕ್ತಿತ್ತಾ ಸುಮಾರಾಗೆ? ಸಿಗ್ತಿದೆ ಸರ್. ಹೌದಾ? ಎಷ್ಟು ಸಿಕ್ತಿತ್ತು ಡೈಲಿ? ಅದು ಡೈಲಿ ಇಲ್ಲ, ವಾರಕ್ಕೊಂದು ಕೊಯ್ಲು. ಇದು ಗೊಂಬೆ ಚೀಲಗಳು ಬರ್ತವೆ, ಅದರಲ್ಲಿ ಒಂದು 20-30 ಚೀಲಗಳು ಸಿಕ್ತಿದ್ದು. ಹೌದಾ? ನಿನ್ನೆ ಎಷ್ಟು ಎಕರೆಗೆ ಹಾಕಿದ್ರಿ ನೀವು? ಅಲ್ಲ ಸರ್, ಎಷ್ಟು ಎಕರೆ ಹಾಕಿದ್ರಿ ನಿನ್ನೆ? ಆ ಥರ ಆಗಿದೆಯಲ್ಲ, ಬಿದ್ದೋಗಿದೆಯಲ್ಲ? ಅದು 15 ಕುಂಟೆಗೆ ಹಾಕಿದ್ದು. 15 ಕುಂಟೆಗೆ. ಬನ್ನೂರು ಟೌನ್ ಮಾಕ್ನಳ್ಳಿ ಗ್ರಾಮದ? ಮಾಕ್ನಳ್ಳಿ ಗ್ರಾಮದಲ್ಲೇ. ಸರಿ, ಈಗ ನಿಮ್ಮ ಮನೆ ಹೆಸರು? ನಮ್ಮ ಹೆಸರು ಪ್ರದೀಪ ಅಂತ. ಹೌದಾ? ನಿಮ್ಮ ತಂದೆಯವ್ರ ಹೆಸರು? ಶಿವಶಂಕರೇಗೌಡ. ಹೌದಾ? ಸರಿ, ಮತ್ತೆ ನೆನ್ನೆ ಏನು ಜೋರ್ ಗಾಳಿ ಬಂತು, ಅದರಿಂದ ಮತ್ತೆ 9 ಗಂಟೆ ರಾತ್ರಿ ಅದ ಗಾಳಿ ಮಳೆ ಸ್ಟಾರ್ಟ್ ಆಯ್ತಲ್ಲ. ಅವಾಗ ಹಂಗೂ ನಾವೆಲ್ಲ ನೆನೆ ಮುಂಜಾಗ್ರತವಾಗಿ ತಂತಿ ಎಕ್ಸ್ಟ್ರಾ ಹಾಕಿದೋ. ಹಂಗೂ ಹೇಳ್ಕೊಬಿಟ್ಟವ. ಅದು ತುಂಬಾ ಖರ್ಚು ಆಗಿತ್ತು. ಹೌದು, ತಂತಿ ಅದೆಲ್ಲ ಖರ್ಚು ಜಾಸ್ತಿ ಬೀಳ್ತವೆ. ಹಾಗಾಗಿ ಅಷ್ಟಾಗಿದೆ ನೆನ್ನೆಲ್ಲ ಅವಘಡ, ಮಳೆ ಅವಘಡ. ಹೌದು ಸರ್. ಅದು ನನಗೊಂದು ಫೋಟೋ ಕಳಿಸ್ಕೊಡ್ತೀರಾ? ಇಲ್ಲ, ಒಂದು ಕೆಲಸ ಮಾಡಿ, ನಾನೇ ಬರ್ತೀನಿ. ಈಗ ಎಲ್ಲಿದ್ದೀರಾ? ಇಲ್ಲ, ಊರ್ಲೇ ಇದೀವಿ, ಬನ್ನಿ ಸರ್. ಹೌದಾ? ಒಂದು 10 ನಿಮಿಷ ಬರ್ತೀನಿ. ಒಂದು ಫೋಟೋ ತೆಗೆದು ಪತ್ರಿಕೆಗೆ ಹಾಕೋಣ. ಸರಿ. ಸರಿ.